ನಮಸ್ಕಾರ ಎಲ್ರಿಗೂ. 25ನೇ ತಾರೀಕು ಏಪ್ರಿಲ್ ಅಂದರೆ ಇದೇ ವಾರದಲ್ಲಿ ಒಂದು ಚೈನೀಸ್ ಆನಿಮೇಟೆಡ್ ಸಿನಿಮಾ ರಿಲೀಸ್ ಆಗಿದೆ ಇಂಡಿಯಾದಲ್ಲಿ. ಈ ಒಂದು ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗಿ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡಿದೆ. ಈ ಸಿನಿಮಾ ಬಗ್ಗೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಎಲ್ಲ ಕಡೆ ರಿಲೀಸ್ ಮಾಡಿದ್ದಾರೆ, ಬಟ್ ಆದರೆ ಪ್ರಮೋಷನ್ನೇ ಮಾಡಿಲ್ಲ. ಬಟ್ ಹಾಗೆ ಡೈರೆಕ್ಟಾಗಿ ತಗೊಬಂದು ರಿಲೀಸ್ ಆಗಿದೆ. ಯಾರಿಗೂ ಆನಿಮೆ ಫ್ಯಾನ್ಸ್ಗೆ ಇನ್ನೂ ಗೊತ್ತೇ ಆಗಿಲ್ಲ ಸಿನಿಮಾ ಬಂದಿದೆಯೋ ಇಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತಿಳಿಸ್ಕೊಡೋದಕ್ಕೆ. ಸೊ ನೀವೇನಾದರೂ ಆನಿಮೆ ಫ್ಯಾನ್ಸ್ ಆಗಿದ್ರೆ, ಆನಿಮೇಷನ್ಸ್ ಇಷ್ಟಪಟ್ಟರೆ ಈ ಒಂದು ಸಿನಿಮಾನ ಹೋಗಿ ನೋಡಿ. ಎಸ್ಪೆಷಲಿ ಐಮ್ಯಾಕ್ಸಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಒಂದು ವಿಜುವಲ್ಸ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದು ಒಂದು ವಿಜುವಲ್ ಫೀಸ್ಟ್. ಈ ವರ್ಷದಲ್ಲಿ ಬಂದಂಥ ಅತ್ಯಂತ ಅದ್ಭುತ ಸಿನಿಮಾ ಇದು. ಈ ಒಂದು ಸಿನಿಮಾ 3 ಫಾರ್ಮ್ಯಾಟಲ್ಲಿ ರಿಲೀಸ್ ಆಗಿದೆ ಇಂಡಿಯಾದಲ್ಲಿ. ಒಂದು ನಾರ್ಮಲ್ 3D, ಒಂದು 4DX 3D ಆ್ಯಂಡ್ ಐಮ್ಯಾಕ್ಸ್ 3Dಯಲ್ಲಿ. ಸೊ ನನ್ನ ಒಂದು ರೆಕಮೆಂಡೇಷನು ನಿಮಗೆ ಐಮ್ಯಾಕ್ಸ್ 3Dಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಅದ್ಭುತ ವಿಜುವಲ್ಸ್ ಇದೆ ಮಾತ್ರ ಈ ಸಿನಿಮಾ. ಮಾತ್ರ ದಿಸ್ ಈಸ್ ದ ಬೆಸ್ಟ್ ಆನಿಮೇಟೆಡ್ ಫಿಲ್ಮ್ ಆಫ್ ಆಲ್ ಟೈಮ್ ಅಂತಲೇ ಹೇಳ್ಬೋದು. ಇಷ್ಟು ಒಂದು ದೊಡ್ಡ ಸ್ಕೇಲ್ಡ್ ಸಿನಿಮಾ ನೀವು ಲೈಫಲ್ಲೇ ನೋಡಿರಲ್ಲ ಅಂದ್ಕೊಳ್ತೀನಿ ನಾನು, ಅಷ್ಟು ಚೆನ್ನಾಗಿದೆ. ವಿಜುವಲ್ಸ್ ಮಾತ್ರ ಕಣ್ಣು ಕಟ್ದಂಗಿದೆ ನನಗಂತೂ ಇವಾಗಲೂ ಕೂಡ. ಅದು ಅಷ್ಟೇ ಅಲ್ಲ, ಈ ಒಂದು ಸಿನಿಮಾ ದಿಸ್ ಈಸ್ ದ ನಂಬರ್ 1 ಫಿಲ್ಮ್ ಆಫ್ ಆಲ್ ಟೈಮ್. ಅಂದರೆ ಆನಿಮೇಟೆಡ್ ಫ್ಯೂಚರಲ್ಲಿ ಬರುವಂಥ ನಂಬರ್ 1 ಫಿಲ್ಮ್ ಆಫ್ ಆಲ್ ಟೈಮ್ ಆಗಿದೆ ಈಗ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋ ವ್ಯಕ್ತಿ ಹೆಸರು ಜಿಯಾಸಿ ಅಂತ. ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇವರು ಮಿಡಲ್ ಕ್ಲಾಸಿಂದಾನೆ ಬಂದು ಆನಿಮೇಷನ್ ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಸೊ ಮತ್ತು ಇದಕ್ಕೆ ಅಪ್ರಿಷಿಯೇಷನ್ ಸಿಗಲೇಬೇಕು. ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲ ಚೈನೀಸ್ ಸ್ಟೇಟ್ಗಳಿಂದ ಇವ್ರಿಗೆ ಸನ್ಮಾನಗಳು ಮಾಡ್ತಾ ಇದ್ದಾರೆ. ಈ ಥರ ಒಂದು ಎಪಿಕ್ ವಿಜುವಲ್ಸ್ನ ಹೇಳ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮತ್ತು ಆ ಒಂದು ಅವರ ಒಂದು ಕಲ್ಚರ್ ಏನಿದೆ, ಈ ಥರ ಒಂದು ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮಾಡಿದ್ದಕ್ಕೆ ಎಲ್ಲ ಕಡೆಯಿಂದನೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಗೆ. ಸೊ ಆ್ಯನಿಮೇಷನ್ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಅದಕ್ಕೆ ಆದಂಥ ಒಂದು ಬಡ್ಜೆಟ್ನ ಮೀಸಲಾಗಿ ಇಡ್ತಾ ಇದ್ದಾರೆ ಎಲ್ಲ ಗೌರ್ನಮೆಂಟವರು. ಇದು ತುಂಬ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಮುಂದೆ ನಮಗೂ ಕೂಡ ಒಳ್ಳೆ ಆನಿಮೇಷನ್ ಫಿಲ್ಮ್ಸ್ನ ನೋಡೋದಕ್ಕೆ ಸಿಗುತ್ತೆ ಈ ಥರ ಆದರೆ. ಈ ಒಂದು ಸಿನಿಮಾ ಎಷ್ಟು ರೆಕಾರ್ಡ್ ಬ್ರೇಕ್ ಮಾಡಿದೆ ಅಂತ ಹೇಳಿದ್ರೆ, ಲೈಕ್ ತುಂಬ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದೆ. ಅದರಲ್ಲಿ ಇದಂತೂ ಒಂದಂತೂ, ಅದರಲ್ಲಿ ಮೊದಲು ಬರೋದು ಲೈಕ್ ಸಿಂಗಲ್ ಮಾರ್ಕೆಟಲ್ಲಿ 2.1 ಬಿಲಿಯನ್ ಗಳಿಸಿದಂಥ ಮೊದಲ ಸಿನಿಮಾ. ಈ ಸಿನಿಮಾನ ಬೀಟ್ ಮಾಡೋದಕ್ಕೆ ಇನ್ನೂ 20-30 ವರ್ಷ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ದೊಡ್ಡದಾಗಿ ಹಿಟ್ ಆಗಿದೆ. ಏನಕ್ಕಂತ ಹೇಳಿದ್ರೆ, ಮನೆಗೂ ರೀಚ್ ಆಗಿದೆ. ಇದರ ಪ್ರೀಕ್ವೆಲ್ಲು 2019 ಬಂದಿತ್ತು. ಸೊ ಅಂದರೆ ಲೈಕ್ ಕೊರೋನಾ ಬಂದಾದಮೇಲೆ ಎಲ್ಲ ಮನೇಲೂ ಕೂತ್ಕೊಂಡು ನೋಡಿದ್ದಾರೆ ಈ ಸಿನಿಮಾನ. ಎಷ್ಟು ಚೆನ್ನಾಗಿದೆ, ಮನೆಗೂ ತಲುಪಿದೆ, ಎಲ್ಲರೂ ನೋಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಅದಕ್ಕೋಸ್ಕರ ಈ ಥರ ಒಂದು ಬಾಕ್ಸ್ ಆಫೀಸ್ ರೆಕಾರ್ಡನ್ನು ಮಾಡಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು, ಇದಕ್ಕಿಂತ ಹಿಂದೆ ಪ್ರೀವಿಯಸ್ ಯಾವ ಸಿನಿಮಾ ಸಿಂಗಲ್ ಮಾರ್ಕೆಟಲ್ಲಿ ಅತಿ ಹೆಚ್ಚು ಗಳಿಸಿದಂದರೆ ಲೈಕ್ ಸ್ಟಾರ್ ವಾರ್ಸ್ ಫೋರ್ಸ್ ಅವೇಕೆನ್ಸ್ ಅಂತ ಕೇಳಿರ್ತೀರ. ಲೈಕ್ ಎಕ್ಸಾಕ್ಟ್ 10 ವರ್ಷದಿಂದ ಬಂದಿತ್ತು. ಆ ಸಿನಿಮಾ ಬಂದು $936.7 ಮಿಲಿಯನ್ ಹೊಡೆದಿತ್ತದು ಒಂದು ಸಿಂಗಲ್ ಮಾರ್ಕೆಟಲ್ಲಿ, ಅಂದರೆ ನಾರ್ತ್ ಅಮೆರಿಕಾದಲ್ಲಿ. ಸೊ ಈಗ 10 ವರ್ಷ ಆದಮೇಲೆ ಈ ಸಿನಿಮಾ ಅದನ್ನು ಬೀಟ್ ಮಾಡಿ ನಂಬರ್ 1 ಸ್ಥಾನದಲ್ಲಿ ಕೂತಿದೆ ಅದು. ಇನ್ನೊಂದು ರೆಕಾರ್ಡ್ ಏನಂತ ಹೇಳಿದ್ರೆ, ಲೈಕ್ 5th ಹೈಯೆಸ್ಟ್ ಗ್ರೋಸಿಂಗ್ ಫಿಲ್ಮ್ ಆಫ್ ಆಲ್ ಟೈಮ್ ಆಗಿದೆ ಈಗ. ಓಕೆ, ಅವೆಂಜರ್ಸ್ ಕೇಳಿರ್ತೀರ ಅಂದ್ಕೊಂಡಿದ್ದೀನಿ. ಅವೆಂಜರ್ಸ್ ಎಂಡ್ ಗೇಮ್ ನೋಡಿ, ಅದು ಎಷ್ಟು ದೊಡ್ಡದಾಗಿತ್ತು ಅಂದರೆ, ಲೈಕ್ ಆ ಒಂದು ಸಿನಿಮಾಗೆ ಹೈಪು ಮಾತ್ರ ಭಯಂಕರ ಆಯಿತು. ಇದು ಆ್ಯಕ್ಚುಲಿ ಯಾರಿಗೂ ಗೊತ್ತೇ ಇರಲಿಲ್ಲ ಈ ಸಿನಿಮಾ ಬರುತ್ತೆ ಅಂತ. ಲೈಕ್ ಈ ಸಿನಿಮಾ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಮ್ಮ ಕಡೆ ಎಲ್ಲ. ಅಂಥದ್ರಲ್ಲಿ ಯಾವ ಥರ ಜನರಿಗೆ ರೀಚ್ ಆಗಿದೆ ಅಂತ ನೋಡ್ಕೊಳ್ಳಿ ಸಿನಿಮಾನ. ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಸೊ ಈ ಒಂದು ಸಿನಿಮಾನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೋಗಿ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ. ಇದು 3Dಯಲ್ಲಿದೆ, ಐಮ್ಯಾಕ್ಸ್ 3Dಯಲ್ಲಿ ನೋಡಿ ಇದನ್ನು. ಲೈಕ್ ಆ ಒಂದು ವಿಜುವಲ್ಸೇ ಬೇರೆ ಲೆವೆಲಲ್ಲಿ ಇರುತ್ತೆ. ಓಕೆ, ಇದಿಷ್ಟು ಈ ಸಿನಿಮಾ ಬಗ್ಗೆ ಆಗಿತ್ತು. ಸೊ ಇದೆಲ್ಲ ರೀಸನ್ನು ಈ ಒಂದು ಸಿನಿಮಾ ನೋಡೋದಕ್ಕೆ. ನೆಕ್ಸ್ಟ್ ವಾರ ಲೈಕ್ ಥಂಡರ್ ಬೋಲ್ಟ್ಸ್ ಅಂತ ಒಂದು ಸಿನಿಮಾ ಬರ್ತಿದೆ ಮಾರ್ವೆಲ್ದು. ಸೊ ಅದಕ್ಕೆ ಏನಕ್ಕಂತ ಹೇಳಿದ್ರೆ, ಲೈಕ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಲೈಕ್ ಅದನ್ನು ರಿಲೀಸ್ ಮಾಡ್ತಾರೆ ಎಲ್ಲ ಐಮ್ಯಾಕ್ಸ್ ಥಿಯೇಟ್ರಲ್ಲೂ 4DX ಥಿಯೇಟ್ರಲ್ಲೆಲ್ಲ ರಿಲೀಸ್ ಮಾಡಿಬಿಡ್ತಾರೆ ಅದನ್ನು. ಇದನ್ನು ತೆಗೆದಾಕೋ ಚಾನ್ಸಸ್ ತುಂಬ ಇದೆ. ಸೊ ಅದೇನಾದರೂ ಓಡಿಲ್ಲ ಅಂದರೆ 1 ಅಥವಾ 2 ಸ್ಕ್ರೀನ್ಗಳನ್ನ ಕೊಡ್ಬೋದು ಈ ಸಿನಿಮಾಗೆ. ಅವುಗಳು ನೋಡ್ಕೊಳ್ಳಿ. 3Dಯಲ್ಲಿ ಇದ್ದೇ ಇರುತ್ತೆ ಲೈಕ್ ನೆಕ್ಸ್ಟ್ ವಾರ ಕೂಡ. ಸೊ ನೋಡ್ಕೊಳ್ಳಿ ಒಂದು ಸಿನಿಮಾನ.
ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಎಪಿಕ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಮತ್ತೆ ಇನ್ನೊಂದು ವಿಡಿಯೋ ತಗೊಬರ್ತೀನಿ, ಡೀಟೇಲ್ ರಿವ್ಯೂ ಕೊಡ್ತೀನಿ ಈ ಸಿನಿಮಾ ಬಗ್ಗೆ. ಸೊ ವೈಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಸಯೋನರ.